ಕರ್ನಾಟಕ ರಾಜ್ಯ ಸರ್ಕಾರ 98,000 ಕೋಟಿ ರೂಪಾಯಿಗಳ ಸಾಲವನ್ನು ಈ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳ ಅಂತ್ಯದೊಳಗೆ ಮಾಡಬೇಕು. ಬಡ್ಜೆಟ್ನ ಅಧಿವೇಶನ ಮುಗಿಯೋವರೆಗೂ ಸಿದ್ದರಾಮಯ್ಯನವರು ಸೇಫ್. ರಾಜಣ್ಣ ಅವ್ರ ಮುಖಾಂತರ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಹೇಳ್ಸಿದ್ದಾರಾ ಅನ್ನೋಂಥ ವಿಷಯ. DK ಶಿವಕುಮಾರ್ ಅವರು ಕೂಡ ಅದೇ ವಿಚಾರವನ್ನು ಇಡ್ತಾರೆ. ನಾನು KPCC ಅಧ್ಯಕ್ಷ, ನಾನು ಸೂಚಿಸಿದಂಥ ವ್ಯಕ್ತಿ KPCC ಅಧ್ಯಕ್ಷ ಗಾದಿಗೆ ಬರಲಿ ಅಂತ. ಇವೆಲ್ಲವೂ ಮುಳುಗೋಗ್ತವೆ. ಯಾಕೆಂದರೆ ನವಜಾತ ಶಿಶುಗಳು ಹೋದ್ವು, ಬಾಣಂತಿಯರು ಹೋದ್ರು, ಅವರೆಲ್ಲ ಪ್ರಾಣಕ್ಕೆ ಬೆಲೆ ಇಲ್ವಾ ಸ್ವಾಮಿ? ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ರಾಜಣ್ಣ ಉವಾಚ. ಏನಪ್ಪ ಇದು ವಿಷಯ ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರು ಇವತ್ತು CM ರೇಸ್ಗೆ ಬಿದ್ದಿದ್ದಾರೆ. CMನ ಓಟದಲ್ಲಿ ಇವತ್ತು ಇದ್ದಾರೆ, ಮಗ್ನರಾಗಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಇವಾಗ ಇದು ಮುಖ್ಯವಾಹಿನಿಗೆ ಬಂದ್ಬಿಟ್ಟಿದೆ. ಇದು ಏನು ಗೌಪ್ಯವಾಗಿ ನಡೀತಾ ಇಲ್ಲ ಇದೆಲ್ಲ. ನಾನು ಇಂದಿನ ಸಂಚಿಕೆಯಲ್ಲೂ ಕೂಡ ಹೇಳಿದ್ದೇನೆ, ಬಡ್ಜೆಟ್ನ ಅಧಿವೇಶನ ಮುಗಿಯೋವರೆಗೂ ಸಿದ್ದರಾಮಯ್ಯನವರು ಸೇಫ್, ಬಡ್ಜೆಟ್ ಅಧಿವೇಶನದವರೆಗೂ. ಆದರೆ ಹೇಗಾದರೂ ಮಾಡಿ ತಾನು CM ಗಾದಿಯನ್ನು ಪಡ್ಕೋಬೇಕು ಅಂತ DK ಶಿ ಅವರು ಹಠಕ್ಕೆ ಬಿದ್ದಂಗೆ ಕಾಣ್ತಾ ಇದೆ. ಆದರೆ ಅದು ಆಗಬಾರ್ದು ಅಂತ ಹೇಳ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರ ಬಣದ ಒಂದು ವಿಷಯ ಇರತಕ್ಕಂಥದ್ದು. ಅದಕ್ಕೋಸ್ಕರ MB ಪಾಟೀಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮೊನ್ನೆ. 2028ಕ್ಕೂ ಕೂಡ CM ಗಾದಿ ಖಾಲಿ ಇಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದ್ರು. ರಾಜಣ್ಣ ಅವರು ಹೇಳ್ತಾರೆ, 2.5 ವರ್ಷಕ್ಕೋಸ್ಕರ ನೀವು ಯಾಕೆ ಇಷ್ಟೊಂದು ಟೆನ್ಷನ್ ತೊಗೊತಾ ಇದ್ದೀರಾ? 2028ಕ್ಕೆ ನೀವು ಚುನಾವಣೆಗೆ ನಿಮ್ಮ ಒಂದು ನೇತೃತ್ವದಲ್ಲೇ ಹೋಗೋಣ ಅಂತ ಹೇಳುವಂಥ ವಿಷಯವು ಮುನ್ನೆಲೆಗೆ ಬಂತು. JDS ಶಾಸಕರ ಆಪರೇಷನ್ ಮಾಡ್ತಾರೆ ಅನ್ನೋ ವಿಷಯವು ಮುನ್ನೆಲೆಗೆ ಬಂತು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಸುರ್ಜೇವಾಲಾ ಅವರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಇವತ್ತು ಸೋಮವಾರ ಇವರು ನಿರಂತರವಾಗಿ ಮೀಟಿಂಗನ್ನು ನಡೆಸ್ತಾರೆ. ಯಾಕೆಂದರೆ ಜನವರಿ 21ಕ್ಕೆ ಗಾಂಧಿ ಭಾರತ ಕಾರ್ಯಕ್ರಮ ರದ್ದಾಗಿತ್ತಲ್ಲ, ಮನಮೋಹನ್ ಸಿಂಗ್ ಅವರು ನಿಧನರಾದ್ರಲ್ಲ, ಹಾಗಾಗಿ ಆ ಕಾರ್ಯಕ್ರಮವನ್ನು ರದ್ದು ಮಾಡಲಾಗಿತ್ತು. ಅದನ್ನು ಜನವರಿ 21ಕ್ಕೆ ಮಾಡ್ತಾರೆ. ಅದರದ್ದೊಂದು ಮೀಟಿಂಗ್ ಇದೆ. ಮತ್ತು ಯಾರ್ಯಾರು ಶಾಸಕರು, ಮಾಜಿ ಮತ್ತು ಹಾಲಿ ಯಾರ್ಯಾರು ಶಾಸಕರಿದ್ದಾರೋ ಅವರೆಲ್ಲರನ್ನು ಕರೆದು ಒಂದು ಮೀಟಿಂಗ್ ನಡೆಯುತ್ತೆ. ಆಮೇಲೆ ಕಾಂಗ್ರೆಸ್ ಪಕ್ಷದ್ದು ಒಂದು ಮೀಟಿಂಗ್ ನಡೆಯುತ್ತೆ. ಈ ಎಲ್ಲ ಮೀಟಿಂಗುಗಳ ತಾತ್ಪರ್ಯವನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೈಕಮಾಂಡ್ಗೆ ಹೇಳ್ತಾರೆ, ರಿಪೋರ್ಟ್ ಮಾಡ್ತಾರೆ. ಅದರದ್ದು ಫಲಿತಾಂಶಗಳೇನಿದೆ ಜನವರಿ 21ನೇ ತಾರೀಕಿನ ನಂತರ ಎಲ್ರಿಗೂ ಗೊತ್ತಾಗೋದು. ಆದರೆ ಇಲ್ಲಿ 2 ವಿಷಯಗಳು ಮುನ್ನೆಲೆಗೆ ಬರುತ್ತೆ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಗಾದಿಯಲ್ಲಿರೋದ್ರಿಂದ ಅವರು ಸೂಚಿಸಿದಂಥ ವ್ಯಕ್ತಿಯನ್ನು CM ಮಾಡಬೇಕು ಅಥವಾ ನನ್ನನ್ನೇ ಮುಂದುವರಿಕೆ ಬಿಡಬೇಕು ಅಂತ ಹೇಳುವಂಥ ವಿಚಾರವನ್ನು ಇಟ್ಕೊಂಡೆ ರಾಜಣ್ಣ ಅವ್ರ ಮುಖಾಂತರ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಹೇಳ್ಸಿದ್ದಾರಾ ಅನ್ನೋಂಥ ವಿಷಯ ಎಲ್ಲರ ಬಾಯಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ರಾಜಣ್ಣನವರೊಬ್ಬರೇ ಇಂತಹ ಧೈರ್ಯವನ್ನು ತೋರೋದಿಲ್ಲ. ಅಂದರೆ 2028ಕ್ಕೆ ನೀವು ಚುನಾವಣೆಗೆ ಹೋಗಿ ಅಂತ ರಾಜಣ್ಣ ಅವರ ಬಾಯಲ್ಲಿ ಹೇಳಿಸಿದ್ದಾರೆ. ಮತ್ತು ನಮಗೂ ಕೂಡ ಸಾಮರ್ಥ್ಯವಿದೆ, ನಾವು KPCC ಅಧ್ಯಕ್ಷರಾಗಬಲ್ಲಿವಿ ಅಂತ ಕೂಡ ರಾಜಣ್ಣ ಅವರು ಹೇಳಿರ್ತಕ್ಕಂಥದ್ದು. ಇದು ಯಾಕೆ ಅನ್ನೋವಂಥ ವಿಷಯ ನಿಮಗೆ ಬರುತ್ತೆ. ಈಗ CM ಅವರು ಹೇಗೆ ತಾನು ಸೂಚಿಸಿದಂತಹ ವ್ಯಕ್ತಿ ಅಥವಾ ನಾನೇ ಮುಂದುವರಿಬೇಕು ಅಂತ ಹೇಳುವಂಥ ವಿಚಾರವನ್ನು ಹೈಕಮಾಂಡ್ ಮುಂದೆ ಇಡ್ತಾರೋ, DK ಶಿವಕುಮಾರ್ ಅವರು ಕೂಡ ಅದೇ ವಿಚಾರವನ್ನು ಇಡ್ತಾರೆ. ನಾನು KPCC ಅಧ್ಯಕ್ಷ, ನಾನು ಸೂಚಿಸಿದಂಥ ವ್ಯಕ್ತಿ KPCC ಅಧ್ಯಕ್ಷ ಗಾದಿಗೆ ಬರಲಿ ಅಂತ. ಹಾಗಾಗಿ MB ಪಾಟೀಲ್ ಅವರು 28ಕ್ಕೂ ಇಲ್ಲ ಅಂತ ಹೇಳಿದ್ರಲ್ಲ, ಅಲ್ಲಿಗೆ ಇವಾಗ ಬ್ರೇಕ್ ಬಿದ್ದಿದೆ. DK ಶಿವಕುಮಾರ್ ಅವರ ಮಾತುಗಳನ್ನು ನೋಡಿದಾಗ DK ಶಿವಕುಮಾರ್ ಅವರ ಮಾತುಗಳು ಹೈಕಮಾಂಡ್ಗೆ ಒಂದು ಸ್ಪಷ್ಟ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ನಾನು ಯಾವುದೇ ರೀತಿಯಾದ ಅಧಿಕಾರದ ದಾಹಕ್ಕೆ ಬಿದ್ದಿಲ್ಲ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಏನು ಸೇವೆಯನ್ನು ಮಾಡಬೇಕೋ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಡೋದು, ತನ್ಮೂಲಕ ಒಂದು ಸಿಂಪತಿಯನ್ನು ಹೈಕಮಾಂಡ್ ಹತ್ರ ಗಿಟ್ಟಿಸ್ಕೊಳ್ಬೇಕು ಅನ್ನೋಂಥ ಒಂದು ತಂತ್ರಗಾರಿಕೆ ಅವರ ಒಂದು ನಡವಳಿಕೆಯಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಇದು ಸುಸ್ಪಷ್ಟ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಬಡ್ಜೆಟ್ನ ಸೆಷನ್ಸ್ವರೆಗೂ CM ಅವರು ಸಿದ್ದರಾಮಯ್ಯನವರೇ ಇರಬೇಕು. ಯಾಕೆ ಅಂತ ಹೇಳಿದ್ರೆ, ಹೊಸ ಮುಖ್ಯಮಂತ್ರಿ ಈಗ ಸಂಕ್ರಾಂತಿ ಕಳೆದಿದ್ದ ತಕ್ಷಣ ಆಗೋಗ್ಬಿಡುತ್ತೆ ಈ ಥರ ಎಲ್ಲ ಹೇಳ್ತಾ ಇದ್ದಾರಲ್ಲ, ಅದು ಯಾವುದು ಸಾಧ್ಯತೆಗಳು ಇಲ್ಲ ಇಲ್ಲಿ. ಇವತ್ತು JDSನ ಶಾಸಕರು DK ಶಿವಕುಮಾರ್ ಅವರ ತೆಕ್ಕೆಗೆ ಬೀಳ್ತಾರೆ ಅಂತ ಹೇಳೋದಕ್ಕೆ ಇವತ್ತು ಮೂಡ ಕೇಸ್ ಕೂಡ ಅಡ್ಡ ಬಂದಿದೆ. GT ದೇವೇಗೌಡ ಅವರು ಇದ್ದಾರಲ್ಲ, ಅವರು
50-50 ಅನುಪಾತದ ಅಡಿಯಲ್ಲಿ ಸೈಟ್ಗಳನ್ನು ಗ್ರ್ಯಾಂಟ್ ಮಾಡಿಸ್ಕೊಟ್ಟಿದ್ದಾರೆ ಪ್ರಭಾವವನ್ನು ಬೀರಿ ಅಂತ ಹೇಳುವಂತಹ ಒಂದು ಕೇಸ್ ಕೂಡ ಇವತ್ತು ಮುನ್ನೆಲೆಗೆ ಬಂದಿದೆ. ಅದನ್ನು ಸ್ನೇಹಮಯಿ ಕೃಷ್ಣದವರು ಮಾಡಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವ್ರ ಮೇಲೆ ಆಪಾದನೆ ಮಾಡಿದ್ರಲ್ಲ ಅವರೇನೆ. ಈ ಎಲ್ಲ ವಿಷಯಗಳನ್ನು ನಾವು ನೋಡ್ತಾ ಹೋಗಬೇಕು. ಹಾಗಾಗಿ ಸುರ್ಜೇವಾಲಾ ಅವರು ಇವತ್ತು ಮೀಟಿಂಗ್ ಮಾಡಿ ಒಂದು ಸ್ಪಷ್ಟತೆಗೆ ಬರ್ತಾರೆ. ಅಂದರೆ ಇವತ್ತು ಕಾಂಗ್ರೆಸ್ ಏನು ಮಾಡಿದೆ ಅಂತ ಹೇಳಿದ್ರೆ ಕೆರ್ಕೊಂಡು ಹುಣ್ಣು ಮಾಡ್ಕೊಬಿಟ್ಟಿದೆ ಮೈಯೆಲ್ಲ ಈ CM ರೇಸ್ನ. ಹಾಗಾಗಿ ಇವತ್ತು ರಣದೀಪ್ ಸುರ್ಜೇವಾಲಾ ಅವರು ಇಲ್ಲಿಗೆ ಬಂದಿರತಕ್ಕಂಥದ್ದು ಅದಕ್ಕೆ ಮುಲಾಮರಿಯೋದಕ್ಕೆ ಕೂತ್ಕೊಂಡು. ಮತ್ತು ಇದೆಲ್ಲದರ ಮಧ್ಯದಲ್ಲಿ SC/STದು ಮೀಟಿಂಗು ಏನು ಮುಂದೆ ಹೋಗಿತ್ತಲ್ಲ, ಡಿನ್ನರ್ ಮೀಟಿಂಗು, ಅದ್ರ ಬಗ್ಗೆನೂ ಅವ್ರು ಇವಾಗ ಮದ್ದರಿತಾರೆ ಕೂತ್ಕೊಂಡು. ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಇಲ್ಲಿ ಸಿದ್ದರಾಮಯ್ಯನವರು CM ಆಗಿ ಮುಂದುವರಿತಾರ ಅನ್ನೋದು ಒಂದು ಭಾಗ ಆದರೆ, DCM ಇವರಿದಾರಲ್ಲ DKಶಿ ಅವರು CM ಆಗ್ತಾರ ಅನ್ನೋದು ಒಂದು ಭಾಗ ಆದರೆ, ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳನ್ನು ಕೇಳ್ತಕ್ಕಂಥವ್ರು ಯಾರು ಅನ್ನೋಂಥ ಬೃಹತ್ತಾದ ಪ್ರಶ್ನೆ ಇವತ್ತು ಕರ್ನಾಟಕದ ಜನತೆ ತಮ್ಮ ಮುಂದೆ ಇಟ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ ಇವರು ಅಧ್ಯಕ್ಷ ಗಾದಿಗೆ ಮತ್ತು ಇದಕ್ಕೆ ಎರಡಕ್ಕೂ ಕಿತ್ತಾಡ್ತಾ ಕೂತ್ಕೊಬಿಟ್ರೆ ಜನಸಾಮಾನ್ಯರಾದ ನಮ್ಮ ಕಷ್ಟವನ್ನು ಕೇಳೋದು ಯಾರು? ನೀವೇನಾದರೂ ಸುಲಲಿತವಾಗಿ ಆಡಳಿತವನ್ನು ನಡೆಸಿದ್ದೀರಾ? ಇವತ್ತು RBI ರಿಪೋರ್ಟ್ ಹೇಳ್ತಾ ಇದೆ ನೋಡಿ, ಇವತ್ತು ಪೇಪರಲ್ಲಿ ಬಂದಿದೆ, ಯಾರು ಬೇಕಾದ್ರೂ ಪತ್ರಿಕೆ ತೆಗೆದು ನೋಡಿ. ಕರ್ನಾಟಕ ರಾಜ್ಯ ಸರ್ಕಾರ 98,000 ಕೋಟಿ ರೂಪಾಯಿಗಳ ಸಾಲವನ್ನು ಈ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ಅಂತ್ಯದೊಳಗೆ ಮಾಡಬೇಕು ಅಂಥ ಪರಿಸ್ಥಿತಿಗೆ ದಿಕ್ಕೆಟ್ಟ ಸರ್ಕಾರ ತಲುಪಿರ್ತಕ್ಕಂಥದ್ದು. ಸಾಲವನ್ನು ಎಲ್ಲ ಸರ್ಕಾರ ಮಾಡ್ತವೆ, ಆದರೆ ಅದಕ್ಕೆ ಪರೋಕ್ಷವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರ್ತವೆ, ಸುಲಲಿತವಾಗಿ ಆಡಳಿತವನ್ನು ನಡೆಸಿರ್ತಾರೆ. ನೀವು ಮಾಡಿದ್ದೀಯೇನು? ನೀವೇನು ಮಾಡಿದ್ದು? ವಾಲ್ಮೀಕಿ ಹಗರಣ, ಗಯಾ, ಟಾಟಾ, ಬಾಯ್ ಬಾಯ್, ಮುಗಿದೋಯ್ತದು ಅಷ್ಟೇ. ಅದಾದಮೇಲೆ ಏನು ಮಾಡ್ರಿ? ಈಗ ಬಾಣಂತಿಯರ ಸಾವಾಗ್ತಾಯಿದೆ, ಅದು ಗಯಾ, ಟಾಟಾ, ಬಾಯ್ ಬಾಯ್. ಎಲ್ಲ ಬೆಲೆ ಏರಿಕೆ ಮಾಡಿರಿ, ಗಯಾ, ಟಾಟಾ, ಬಾಯ್ ಬಾಯ್. ಈ ಥರ ಎಲ್ಲ ವಿಷಯಗಳು, ಮೂಢ ಹಗರಣ, ಗಯಾ, ಟಾಟಾ, ಬಾಯ್ ಬಾಯ್. ತನಿಖೆ ಇರ್ಬೋದು, ನಡೀತಾ ಇರ್ಬೋದು, ಆದರೆ ಯಾವುದು ತಾರ್ಕಿಕ ಅಂತ್ಯಕ್ಕೆ ತಲುಪ್ತಾ ಇಲ್ಲ. ಅದನ್ನು ಯಾವ ರೀತಿ ಆಡಳಿತಾತ್ಮಕವಾಗಿ ನೀವು ಹ್ಯಾಂಡಲ್ ಮಾಡಬೇಕು ಅನ್ನೋಂಥ ಒಂದು ಚತುರತೆಯನ್ನು ಕಲ್ತ್ಕೊಂಡ್ಬಿಟ್ಟಿದ್ದೀರ ನೀವು. ಹಂಗಾಗಿ ಜನಸಾಮಾನ್ಯರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಯಾವಾಗ ಸ್ವಾಮಿ ಕೊಡ್ತೀರಾ? ಬರೀ ಸಾಲದ ಹೊರೆಯನ್ನು ಜನಸಾಮಾನ್ಯರ ಮೇಲೆ ಹೊರಿಸೋದಕ್ಕೋಸ್ಕರ ಜನ ನಿಮ್ಮನ್ನು ಆಯ್ಕೆ ಮಾಡಿದಾರಾ? ಶಾಸಕರ ಅನುದಾನಕ್ಕಾಗಿ ಇವತ್ತು ತಿಕ್ಕಾಟ ತಾರಕಕ್ಕೇರಿರ್ತಕ್ಕಂಥದ್ದು. ಬೆಲೆ ಏರಿಕೆಯ ಬರೆ ಇದೆಯಲ್ಲ, ಇದನ್ನು ಜನಸಾಮಾನ್ಯ ಹೇಗೆ ತಡ್ಕೋಬೇಕು ಅನ್ನೋಂಥ ಪ್ರಶ್ನೆ ಎದುರಾಗಿದೆ ಇವತ್ತು. ನಿಮಗೆ ಯಾವುದೇ ಒಂದು ಇಲಾಖೆಗೆ ಸುಸೂತ್ರವಾಗಿ ಅನುದಾನಗಳನ್ನು ಕೊಡಲಿಕ್ಕೆ ನಿಮ್ಮ ಹತ್ರ ಹಣ ಇಲ್ಲ. ಆದರೆ ಇವತ್ತು ಸಿದ್ದರಾಮಯ್ಯನವ್ರು ಕೂತ್ಕೊಂಡು ಬೃಹತ್ತಾದ 4 ಲಕ್ಷ ಕೋಟಿಗೂ ಮಿಗಿಲಾದಂತಹ ಬೃಹತ್ ಬಡ್ಜೆಟ್ ಮಾಡ್ತಾಯಿದ್ದೀರಾ. 3,75,000 ಕೋಟಿ ಬಡ್ಜೆಟ್ ಮಾಡಿನೇ ನಮ್ಮ ಮೇಲೆ ಹತ್ರ 1 ಲಕ್ಷ ಚಿಲ್ಲರೆ ಕೋಟಿಗಳ ಸಾಲದ ಹೊರೆಯನ್ನು ಹೊರಿಸ್ಲಿಕ್ಕೆ ಹೊರಟಿರ್ತಕ್ಕಂಥವ್ರು. ನೀವು 4 ಲಕ್ಷದ ಚಿಲ್ಲರೆ ಕೋಟಿ ರೂಪಾಯಿಗಳ ಬಡ್ಜೆಟನ್ನು ತಯಾರಿಯಲ್ಲಿ ಕೂತಿದ್ದೀರಾ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ದೊಡ್ಡ ಮಟ್ಟದ ಬಡ್ಜೆಟನ್ನು 16ನೇ ಬಾರಿಗೆ ಮಂಡನೆ ಮಾಡಿ ನೀವು ಒಂದು ರೆಕಾರ್ಡನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ ಸರ್ಕಾರದ ಕರ್ನಾಟಕದ ಜನರ ಮೇಲೆ ಸಾಲದ ಹೊರೆಯನ್ನು ಹೊರಿಸ್ತಕ್ಕಂಥದ್ದು. ಇದೆಲ್ಲದರ ಮಧ್ಯೆ ಜಾತಿ ಜನಗಣತಿಯ ವಿಷಯವೂ ಕೂಡ ಈಗ ಮುನ್ನೆಲೆಗೆ ಬಂದಿದೆ. ಜಾತಿ ಜನಗಣತಿ ಅವೈಜ್ಞಾನಿಕ ಅಂತ ಇವಾಗ ನಿಮ್ಮದೇ ಬಣದ ಶಾಸಕರು ತಿರುಗಿ ಬೀಳ್ತಾರೆ ನಿಮ್ಮ ಮೇಲೆ. ಇಂಥ ಎಲ್ಲ ವಿಷಯ ಇದೆ. ಇದೆಲ್ಲವನ್ನು ಸೂಕ್ಷ್ಮವಾಗಿ ಅರೆದು ಕುಡಿದು ನಾವು ನೋಡುವಾಗ ಏನನ್ಸುತ್ತೆ ಅಂತ ಹೇಳಿದ್ರೆ, ಇಲ್ಲೆಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಒಂದು ತಂತ್ರಗಾರಿಕೆಯನ್ನು ಮಾಡ್ದಂಗೆ ಕಾಣ್ತಾ ಇದೆ. ತಾನು ಮಾಡಿರುವಂತಹ ಎಲ್ಲ ಹಗರಣಗಳ ವಿಷಯ ಇರಬಹುದು, ಅದಾದ ಮೇಲೆ ಇದು ಆಡಳಿತದ ವೈಫಲ್ಯ ಇರ್ಬೋದು, ಇವರ ಬಣ ತಿಕ್ಕಾಟಗಳಿರ್ಬೋದು, ಇದೆಲ್ಲದರ ಮಧ್ಯದಲ್ಲಿ ಈ ಒಂದು ಬಣ ಬಡಿದಾಟದ ಕಿಚ್ಚನ್ನು ಸಮಾಜದ ಮುಂದೆ ಇಟ್ಬಿಟ್ರೆ ಇವೆಲ್ಲವೂ ಮುಳುಗೋಗ್ತವೆ. ಯಾಕೆಂದರೆ ನವಜಾತ ಶಿಶುಗಳು ಹೋದವು, ಬಾಣಂತಿಯರು ಹೋದರು, ಅವರೆಲ್ಲ ಪ್ರಾಣಕ್ಕೆ ಬೆಲೆ ಇಲ್ವಾ ಸ್ವಾಮಿ ನಿಮ್ಮ ಸರ್ಕಾರದಲ್ಲಿ? ಇಂಥ ಎಲ್ಲ ವಿಷಯಗಳನ್ನು ಮರೆಮಾಚೋದಕ್ಕೆ ಬಣ ಬಡಿದಾಟದ ಒಂದು ವಿಷಯವನ್ನು ತೇಲ್ಬಿಟ್ಬಿಟ್ರೆ ಮಾಧ್ಯಮಗಳಿರ್ಬೋದು, ಪತ್ರಿಕೆಗಳಿರ್ಬೋದು ಅದರಿಂದ ಬಿದ್ದುಬಿಡ್ತವೆ ಅಂತ ಹೇಳೋವಂಥ ಒಂದು ತಂತ್ರಗಾರಿಕೆ ಇದರಲ್ಲಿ ಅಡಗಿದೆ ಅನ್ನೋವಂಥ ಡೌಟ್ ಬರ್ತಾ ಇರ್ತಕ್ಕಂಥದ್ದು. ನಮಗೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದರೂ ನಮಗೇನು ಆಗಬೇಕಾಗಿದ್ದಿಲ್ಲ, DK ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ನಮಗೇನು ಆಗಬೇಕಾಗಿಲ್ಲ. ನಮ್ಮ ಥರ ಜನಸಾಮಾನ್ಯರಿಗೆ ಬೇಕಾಗಿರತಕ್ಕಂಥದ್ದು ಒಂದು ಸಂಪೂರ್ಣವಾದಂಥ ಆಡಳಿತ ಬೇಕಾಗಿರ್ತಕ್ಕಂಥದ್ದು.
ಬೆಲೆ ಏರಿಕೆಗಳನ್ನು ನಿಯಂತ್ರಣಕ್ಕೆ ತರಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಎಚ್ಚೆತ್ಕೊಳ್ಬೇಕಿಲ್ಲಿ. ಎಚ್ಚೆತ್ಕೊಂಡು ಜನಸಾಮಾನ್ಯರು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ದುರ್ವಿನಿಯೋಗ ಮಾಡದೆ ಅದನ್ನು ಸದುಪಯೋಗ ಮಾಡ್ಕೊಳ್ಳಿ. ಸದುಪಯೋಗ ಮಾಡಿಕೊಂಡು ನ್ಯಾಯಯುತವಾದಂಥ ಆಡಳಿತವನ್ನು ನಡೆಸಿ. ಜಾತಿ ಕಟ್ಕೊಂಡು ಏನ್ರಿ ಮಾಡ್ತೀರಾ? ಸಂವಿಧಾನ ಅಂತೇಳಿ ಬಡದಾಡ್ತಾ ಇದ್ದೀರಲ್ಲ ನೀವು ಇವತ್ತು. ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಪ್ರತಿಶತ 50%ಕ್ಕಿಂತ ಮೀರಬಾರ್ದು ಅಂತ ಹೇಳ್ತಕ್ಕಂಥದ್ದು ಮೀಸಲಾತಿ. ಅದನ್ನು ಬ್ರೇಕ್ ಮಾಡಿ ನಾವು 75% ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಆದರೆ ಇಲ್ಲಿ ಮುನ್ನೋಟಕ್ಕೆ ಬರ್ತಾ ಇರೋದೇನು ಅಂತ ಹೇಳಿದ್ರೆ, 5-6 ಸಿದ್ದರಾಮಯ್ಯನವರು ಮೊದಲನೇ ಬಾರಿ CM ಆಗಿದ್ರಲ್ಲ, ಅವಾಗ ಜನಗಣತಿ ಮಾಡೋದಕ್ಕೆ ಮನೆ ಬಾಗಿಲಿಗೆ ಬಂದಿದ್ರು, ಸತ್ಯ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಈಗ ನೀವೇನು ಪರಿಷ್ಕರಣೆ ಮಾಡಿದ್ದೀರಲ್ಲ, ಅದರಲ್ಲಿ ಯಾವುದೇ ಒಂದು ಮನೆ ಬಾಗಿಲಿಗೆ ಯಾವೊಬ್ಬ ಅಧಿಕಾರಿಯೂ ಬಂದಿಲ್ಲ. 160 ಕೋಟಿ ರೂಪಾಯಿಗಳ ಒಂದು ಸರ್ಕಾರಿ ವೆಚ್ಚವನ್ನು ಅದಕ್ಕೆ ಕೊಟ್ಟಿರ್ತಕ್ಕಂಥದ್ದು, ಬರೆಸಿರ್ತಕ್ಕಂಥದ್ದು. ಈ 160 ಕೋಟಿಗೆ ಬೆಲೆ ಇಲ್ವಾ? ಇದು ಜನಸಾಮಾನ್ಯರು ಕಷ್ಟಪಟ್ಟು ಕಟ್ಟದಂಥ ತೆರಿಗೆ ಹಣ ಅಲ್ವಾ? ಇದನ್ನು ದುರ್ವಿನಿಯೋಗ ಮಾಡೋದಕ್ಕೆ ಯಾರು ನಿಮ್ಗೆ ಅಧಿಕಾರ ಕೊಟ್ಟಿರೋದು ಅಂತ ಹೇಳ್ತಕ್ಕಂಥ ನಮ್ಮ ಪ್ರಶ್ನೆ. ಈಗೇನಾದರೂ ನೀವು ಈ ಜಾತಿ ಜನಗಣತಿಯನ್ನು ಮುಂದಕ್ಕೆ ತಗೊಂಬಂದರೆ, ಮಲೆ ಮಹದೇಶ್ವರ ಬೆಟ್ಟದಲ್ಲೆಲ್ಲೋ ನೀವು ಇವಾಗ ಶಾಸಕಾಂಗ ಪಕ್ಷದ ಸಭೆಯನ್ನು ಮಾಡಿ ಮುನ್ನೆಲೆಗೆ ತಂದರೆ, ನಿಮ್ಮಲ್ಲೇ ಇರತಕ್ಕಂತಹ ಬೇರೆ, ಅಂದರೆ ನೀವು ಸಿದ್ದರಾಮಯ್ಯನವ್ರು ಏನು ಮಾಡ್ತಾ ಇದ್ದಾರೆ, ಇದ್ರ ಮುಖಾಂತರ ಹಿಂದುಳಿದ ವರ್ಗ ಮತ್ತು ದಲಿತರೇ ಜಾಸ್ತಿ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಅಂತ ಹೇಳುವಂಥ ವಿಚಾರವನ್ನು ಮುನ್ನೆಲೆಗೆ ತೊಗೊಂಬರಬೇಕು ಅಂತ ಇದ್ದಾರೆ. ಅದನ್ನು ಲಿಂಗಾಯತ ಮತ್ತು ಗೌಡ ಕಮ್ಯುನಿಟಿಯವರು ಒಪ್ಪಲಿಕ್ಕೆ ತಯಾರಿಲ್ಲ. ಹಾಗಾಗಿ ನೀವು ವೈಜ್ಞಾನಿಕವಾದ ಸರ್ವೇಕ್ಷಣೆಯನ್ನು ಮಾಡಿ ಇದನ್ನು ಇಲ್ಲಕ್ಕೆ ಕೈಬಿಡಿ. ಇಲ್ಲ ಅಂತ ಹೇಳಿದ್ರೆ ಈ ಜಾತಿ ಜನಗಣತಿ ವರದಿ ಏನಿದೆ, ನಿಮ್ಮ ಗಾದಿಗೆ ನಮ್ಮ ಕಡೆಗೆ ಮುಳ್ಳುಕಾಯಿ ಅಂತ ಹೇಳ್ತಾರೆ. ಈ ತಿಪ್ಪೆಗಳಲ್ಲಿ ಬೆಳೆಯುತ್ತದು, ಒಂದು ಚೆಂಡಿನ ಥರ ಇರುತ್ತೆ, ಎಲ್ಲ ಕಡೆಗೂ ಮುಳ್ಳಿರುತ್ತೆ. ಅಂಥ ಮುಳ್ಳುಕಾಯಿ ಬಂದು ನಿಮ್ಮ ಬುಡಕ್ಕೆ ಕೂತು ಚೆನ್ನಾಗಿ ಚುಚ್ಚತಕ್ಕಂಥದ್ದು ಖಡಾಖಂಡಿತವಾಗಿ ಕಾಣ್ತಾ ಇದೆ. ಹಂಗಾಗಿ ಇವತ್ತು DK ಶಿವಕುಮಾರ್ ಅವರು, ನಾನು ಮೌನವಾಗಿದ್ದೀನಿ, ನನಗೆ ಯಾರ ಬೆಂಬಲನೂ ಬೇಡ, ಯಾರು ಶಾಸಕರ ಒಂದು ಬೆಂಬಲನೂ ಬೇಡ, ಸಚಿವರು ಬೆಂಬಲನೂ ಬೇಡಪ್ಪ, ನನ್ನ ಕೆಲಸ ನಾನು ಮಾಡ್ಕೊಂಡಿರ್ತೀನಿ ಅಂತ ಹೇಳೋದ್ರಿಂದ ಇರತಕ್ಕಂಥದ್ದು ಹೈಕಮಾಂಡ್ನ ಒಂದು ಸಿಂಪತಿಯನ್ನು ಪಡೆದುಕೊಳ್ತಕ್ಕಂಥದ್ದೇ. ಅಥವಾ ಅವ್ರಿಗೆ ಹೈಕಮಾಂಡಿಂದ ಸೂಚನೆ ಬಂದಿರ್ಬೋದು, ನೀವು ಹಿಂಗೆ ಹೇಳಿ ಅಂತ, ಅಥವಾ ಇಲ್ಲ ಸ್ವಲ್ಪ ದಿನ ತಾಳಿ, ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಎಲ್ಲ ಮುಗಿದೋಗ್ಲಿ ಅನ್ನೋಂಥ ಸೂಚನೆಯೂ ಸಿಕ್ಕಿರ್ಬೋದು. ಆದರೆ ನಮ್ಮ ಸಚಿವರಿದ್ದಾರಲ್ಲ ಇವಾಗೆಲ್ಲ ಶಾಸಕರು ಸಚಿವರು, ಅವರ ನಡತೆಯನ್ನು ನೋಡುವಾಗ ಸಿದ್ದರಾಮಯ್ಯನವರೇ ಮುಂದುವರಿಬೇಕು. ಅದ್ರ ಜೊತೆಗೆ DK ಅವರನ್ನು KPCC ಅಧ್ಯಕ್ಷ ಗಾದಿಯಿಂದನೂ ಕೆಳಗಿಳಿಸ್ಬೇಕು ಅನ್ನೋವಂಥ ವಿಚಾರ ಇವಾಗ ಮುನ್ನೆಲೆಗೆ ಬಂದಿದೆ. ಏನೇ ಆಗಲಿ, ಈ ಬಡ್ಜೆಟ್ನ ಒಂದು ಅಧಿವೇಶನ ಮುಗಿಯೋವರೆಗೂ ಸಿದ್ದರಾಮಯ್ಯನವರು ಸೇಫ್ ಅನ್ನೋದು ಇಲ್ಲಿ ಖಡಾಖಂಡಿತವಾಗಿ ಕಾಣಿಸ್ತಾ ಇದೆ, ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅದಾದ ನಂತರ ಏನೇನು ಬೆಳವಣಿಗೆಗಳು ನಡೆಯುತ್ತೋ ಅದು ಕಾಂಗ್ರೆಸ್ ಪಕ್ಷದ ಒಂದು ಆಂತರಿಕ ವಿಚಾರ. ಆದರೆ ಸಿದ್ದರಾಮಯ್ಯನವರು ಬಡವರ ಪರ ಸರ್ಕಾರ ಅಂತ ಹೇಳ್ಕೊಂಬಂದಿದ್ದಲ್ಲದೆ ನಾವು ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿದ್ರಲ್ಲ, ಹಾಗಾಗಿ ಬಡವರ ಪರವಾಗಿ ನಿಂತು ನುಡಿದಂತೆ ನಡೀರಿ. ಜನಸಾಮಾನ್ಯರಿಗೆ ಈಗಾಗಲೇ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸ್ತಾ ಇದ್ದೀವಿ, ಇನ್ನೂ ಕಷ್ಟ ಕಾರ್ಪಣ್ಯಗಳನ್ನು ನಮ್ಮ ತಲೆ ಮೇಲೆ ಹೇರಬೇಡಿ ಅಂತ ಹೇಳುವಂತಹ ಒಂದು ವಿನಮ್ರವಾದಂತಹ ವಿನಂತಿಯೊಂದಿಗೆ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.